ನಿಮ್ಮ ಕಷ್ಟಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ವಾ? ಮತ್ತೆ ನಿಮ್ಗೇನಾದ್ರು ಹಣದ ಸಮಸ್ಯೆ ಇದೆಯಾ? ಅಥವಾ ನಿಮ್ಮ ಕಷ್ಟಕ್ಕೆ ರಾಯರು ಇನ್ನೂ ಅನುಗ್ರಹ ಮಾಡ್ತಾ ಇಲ್ಲ, ನನ್ನ ಜೀವನದಲ್ಲಿ ರಾಯರು ಇಲ್ವೇನೋ, ಇಲ್ಲ ರಾಯರು ಅನುಗ್ರಹ ಆದಷ್ಟು ಬೇಗ ನನ್ನ ಮೇಲೆ ಆಗಬೇಕಾದ್ರೆ, ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ನಾವು ಯಾವ ರೀತಿ ರಾಯರಿಗೆ ಸೇವೆನ ಮಾಡಿದ್ರೆ ರಾಯರು ಅನುಗ್ರಹನ ಬೇಗ ಪಡ್ಕೋಬೋದು, ಅದರಿಂದ ಯಾವ ರೀತಿ ಉಪಯೋಗಗಳು ನಮಗಾಗುತ್ತೆ, ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೇನಾದ್ರು ತಿಳ್ಕೋಬೇಕು. ಇವಾಗಂತೂ ಬರುವಂಥ ಕಾರ್ತಿಕ ಮಾಸ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಈ ಸೇವೆನ ರಾಯರಿಗೆ ಮಾಡೋದ್ರಿಂದ ಈ ಮಾಸದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ, ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ, ಅದರಲ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಮಾಹಿತಿ ನಿಮ್ಗೆ ಬೇಕಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ನೀವು ಈ ಸೇವೆನ ಕಾರ್ತಿಕ ಮಾಸದಲ್ಲೇ ಮಾಡಬೇಕಾಗಿರೋವಂಥದ್ದು. ಇವಾಗ ಸೋಮವಾರದಿಂದನೇ ಫಸ್ಟ್ನೇ ಕಾರ್ತಿಕ ಸ್ಟಾರ್ಟ್ ಆಗುವಂಥದ್ದಲ್ವಾ. ನೀವು ಇದನ್ನ 5 ವಾರ ಬೇಕಾದರೂ ಮಾಡ್ಬೋದು, 5 ಗುರುವಾರ ಮಾಡ್ಬೋದು, ಅಥವಾ 5 ದಿನನ ಮಾಡ್ಬೋದು. 5 ದಿವಸ ಮಾಡಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಗುರುವಾರನೇ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಬಿಟ್ಟಿರೋವಂಥದ್ದು 5 ವಾರ ಅಥವಾ 11 ವಾರ ಮಾಡಬೇಕಾಗಿರೋವಂಥದ್ದು ಈ ಸೇವೆನ. ನಾನು ಹೇಳೋದಾದರೆ 5 ವಾರ ಮಾಡಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನಾದ್ರು ಮದುವೆ ಆಗಿದ್ರೆ ನೀವು ಬ್ರಹ್ಮಚರ್ಯನ ಪಾಲನೆನ ಮಾಡಬೇಕು 5 ದಿನಗಳ ಕಾಲ. ನೀವು 5 ವಾರ ಮಾಡಿದ್ರು ಪಾಲನೆ ಮಾಡಬೇಕು 5 ವಾರ ತನಕನೂ. ಅಥವಾ ನೀವು 5 ದಿವಸ ಮಾಡಿ ನಿಮ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದಾದರೆ 5 ದಿವಸನೂ ನೀವು ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು. ಸಪ್ರೇಟಾಗಿ ನೀವು ಮಲ್ಕೋಬೇಕಾಗಿರೋವಂಥದ್ದು, ಅದರಲ್ಲೂ ಕೆಳಗಡೆ ಮಲ್ಕೋಬೇಕು ಚಾಪೆ ಮೇಲೆ. ಯಾವುದೇ ಕಾರಣಕ್ಕೂ ಮನೇಲಿ ನಾನ್ ವೆಜ್ನ ಮಾಡೋ ಆಗಿಲ್ಲ, ನೀವು ಕೂಡ ನಾನ್ ವೆಜ್ನ ತಿನ್ನೋ ಆಗಿಲ್ಲ. 5 ವಾರ ನಾವು ಮಾಡ್ತೀವಿ, 5 ಗುರುವಾರಗಳು ಮಾಡ್ತೀವಿ ಅಂದರೆ 5 ಗುರುವಾರಗಳ ಕಾಲ ನೀವು ಮನೇಲೂ ಮಾಡೋಗಿಲ್ಲ, ನೀವು ನಾನ್ ವೆಜ್ನ ತಿನ್ನೋ ಆಗಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಬಿಡಿ. ಅಂದರೆ ಗುರುವಾರ ದಿವಸ ಮಾತ್ರ ಅಷ್ಟೇನೆ. ನೀವು ಕಂಟಿನ್ಯೂಸ್ ಆಗಿ 5 ದಿವಸ ಮಾಡ್ತೀವಿ. ಇವಾಗ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5 ದಿವಸ ಆಗುತ್ತೆ. ಅಷ್ಟು ದಿವಸಗಳ ಕಾಲ ಕೂಡ ನೀವು ತಿನ್ನೋ ಆಗಿಲ್ಲ. ಮತ್ತು ತುಂಬ ಶುದ್ಧತೆಯಿಂದ ಮಡಿಯಿಂದ ನೀವು ಮಾಡಬೇಕಾಗಿರುವಂಥದ್ದು. ಇಲ್ಲ ನೀವು ದೇವಸ್ಥಾನಗಳಲ್ಲಿ ನೀವು ಈ ಸೇವೆನ ಮಾಡ್ಬೋದು. ಒಂದೊಂದು ಕಡೆ ದೇವಸ್ಥಾನ ಇರೋದಿಲ್ಲ, ಅಂಥವ್ರು ಏನು ಮಾಡಿ ಅಂದರೆ ಮನೇಲೂ ಕೂಡ ಇದನ್ನ ನೀವು ಮಾಡ್ಬೋದು. ಆದರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬನ್ನಿ. ಇಲ್ಲ ಸಾಧ್ಯ ಆಗಲಿಲ್ಲ ಅಂದರೆ ನೀವು ಮನೇಲೇ ಮಾಡಿ, ಏನೂ ತೊಂದರೆ ಇಲ್ಲ. ಅಂದರೆ ಮನೇಲಿ ಮಾಡಬೇಕಾದ್ರೆ ನಿಮಗೆ ರಾಯರ ಫೋಟೋ ಅಥವಾ ವಿಗ್ರಹ ಇರಲೇಬೇಕು. ಇಲ್ಲ ಮನೇಲಿ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ನೀವು ದೇವಸ್ಥಾನದಲ್ಲಿ ಮಾಡಿಬಿಟ್ಟು ಬಂದರೂ ನಡೆಯುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರೋವಂಥದ್ದು ಮನೇಲಿ. ಇನ್ನು ದೇವಸ್ಥಾನದಲ್ಲಿ ಮಾಡಬೇಕಂದ್ರೆ ಆ 7 ಗಂಟೆ ಒಳಗಡೆ ನೀವು ಈ ಸೇವೆನ ಮುಗಿಸಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಯಾವುದೇ ರೀತಿ ಸೇವೆ ವ್ರತನ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ದಿವಸ ಸಂಕಲ್ಪ ಮಾಡ್ಕೋತಿರಲ್ವಾ, ಆದ್ದರಿಂದಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಆದ್ದರಿಂದಾಗಿ ಫಸ್ಟ್ ನೀವು ಈ ಸೇವೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪನ ಮಾಡ್ಕೋಬೇಕು. ಅದು ಒಂದು ವಿಚಾರಕ್ಕೆ ಮಾತ್ರ. ನೀವು ಯಾವುದು ತುಂಬ ಕಷ್ಟ ಆಗಿರುತ್ತೆ ನಿಮ್ಮ ಜೀವನದಲ್ಲಿ, ತುಂಬಾ ಅದರಿಂದ ಹೊರಬರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನನ್ನ ಲೈಫ್ ಇಷ್ಟ ಆಗೋಗಿದೆ, ಈ ನನ್ನ ಜೀವನ ಸಾಕಾಗೋಗಿದೆ ಅಂತ ಅನ್ನೋರು, ಯಾವುದು ಕಷ್ಟ ನಿಮಗೆ ದೊಡ್ಡದಾಗಿ ಕಾಣ್ತಾ ಇರುತ್ತೋ, ಹೇಳ್ಬೇಕಂದ್ರೆ ಚಿಕ್ಕ ಸಮಸ್ಯೆನೇ ನಾವು ದೊಡ್ಡ ಸಮಸ್ಯೆ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ನಮ್ಮ ಮೈಂಡಿಂದ ತೆಗ್ದಾಕ್ಬೇಕು ಅಷ್ಟೇನೆ. ಯಾವುದು ಕೂಡ ಸೊಲ್ಯೂಷನ್ ಇಲ್ಲದೆ ಇರೋವಂಥ ಪ್ರಾಬ್ಲಮ್ಸ್ ಯಾವುದೂ ಇಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಅದು ಸಿಗೋ ತನಕ ನಾವು ಕಾಯಬೇಕು, ಅದನ್ನ ಹುಡ್ಕೋ ದಾರಿಲಿ ನಾವು ಹೋಗ್ತಾ ಇರಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ ಲೈಫಲ್ಲಿ. ನೀವು ಆದ್ದರಿಂದ ಯಾವ ಸಮಸ್ಯೆ ನಿಮಗೆ ತುಂಬ ಕಷ್ಟ ಕಠಿಣ ಅನಿಸುತ್ತೋ ಆ ಸಮಸ್ಯೆ ಒಂದ್ರ ಬಗ್ಗೆ ನೀವು ರಾಯರಲ್ಲಿ ಸಂಕಲ್ಪನ ಮಾಡಿಕೊಂಡು ಇದನ್ನ ಮಾಡಿ. ಕಾರ್ತಿಕ್ ಮಾಸ ತುಂಬ ಅಂದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಈ ಸೇವೆ ಮಾಡೋದ್ರಿಂದ. ಅದು ಯಾವ ಸೇವೆ ಅಂತ ನಾವು ಇವಾಗ ತಿಳ್ಕೊಂಡ್ಬೇಡ. ಮೊದಲಿಗೆ ನೀವೇನಾದ್ರು ದೇವಸ್ಥಾನಲ್ಲಿ ಮಾಡೋರಿದ್ರೆ ಮನೇಲಿ ಪೂಜೆನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಸೇವೆನ ಮಾಡ್ಬೋದು. ಮನೇಲಿ ರಾಯರ ಫೋಟೋನ ಇಟ್ಟು ಪೂಜೆನೇ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸೇವೆನ ಮಾಡಿ ಅಂತ ಹೇಳಲ್ಲ ನಾನು. ಒಬ್ಬರವ್ರ ಮನೇಲಿ ರಾಯರನ್ನ ಮನೇಲಿ ಪೂಜೆನೇ ಮಾಡ್ತಾರೆ, ಒಂದೊಂದು ಮನೇಲಿ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರು ಮನೆಯವರು ಇರೋರು ಬಿಡೋದಿಲ್ಲ, ಬೇಡ ಅವ್ರು ನಮಗೆ ಆಗಲ್ಲ, ಗುರುಗಳವರು ಇಡಬಾರ್ದಂತೆ ಮನೇಲಿ ಅಂತ ಸುಮಾರು ಜನ ನಮಗೂ ಹೇಳಿದ್ರು. ನಾವು ಫಸ್ಟ್ ಸ್ಟಾರ್ಟಿಂಗು ರಾಯರು ಪೂಜೆ ಮಾಡಬೇಕಾದ್ರೆ ಅವಾಗ ನಮಗೂ ಓ ಹೌದಾ ಇಡಬಾರ್ದ ಅನ್ನೋ ಒಂದು ಭಯ ಇರುತ್ತಲ್ವ ಸ್ಟಾರ್ಟಿಂಗಲ್ಲಿ, ನಾವು ಏನೋ ಒಂದು ಹೊಸ ಕೆಲಸ ಮಾಡ್ತೀವಿ ಅಂತಂದರೆ. ಆದರೂ ಜನಗಳು ಏನು ಮಾಡ್ತಾರೆ, ನಾವು ಹೊಸದಾಗಿ ಏನಾದ್ರು ಟ್ರೈ ಮಾಡ್ತೀವಿ ಅಂತಂದರೆ ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡೋ ಬದಲು ಆದಷ್ಟು ನಮಗೆ ನಮ್ಮ ಎನರ್ಜಿನೇ ಆಗಿರ್ಬೋದು ಅಥವಾ ನಮ್ಮ ನಂಬಿಕೆನೇ ಆಗಿರ್ಬೋದು ಎಲ್ಲನೂ ಕೂಡ ಅವರು ಡಿಕ್ರೀಸ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆದ್ದರಿಂದಾಗಿ ನಾವು ಕೆಲವೊಮ್ಮೆ ಒಪಿನಿಯನ್ ತಗೋಬೇಕು, ಬೇಡ ಅಂತಲ್ಲ. ಕೆಲವೊಮ್ಮೆ ಒಪಿನಿಯನ್ ತಗೊಳ್ದೇ ನಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನ ಮಾಡೋದ್ರಿಂದನೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಎಕ್ಸ್ಪೀರಿಯೆನ್ಸು ಕೂಡ ನನ್ನ ಲೈಫಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಅಂತಲ್ಲ, ಕೆಲವೊಬ್ರು ಲೈಫಲ್ಲಿ ಆಗಿರುತ್ತೆ. ಅವ್ರಾಗ ಅವ್ರ ಓನ್ ಡಿಸಿಷನ್, ಅದು ರಾಂಗ್ ಇರುತ್ತೋ ರೈಟ್ ಇರುತ್ತೋ ಅದು ಗೊತ್ತಿಲ್ಲ. ಒಂದ್ಸರಿ ನಾವು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡು ನಂಬಿಕೆ ಇಟ್ಟು ನಾವು ಕೆಲಸನ ಮಾಡಿದ್ರೆ ಎಂಥ ಕೆಲಸನೂ ಕೂಡ ಕೆಟ್ಟದಾಗದೇ ಇರೋ ರೀತಿ ಒಳ್ಳೆ ರೀತಿ ಕಂಪ್ಲೀಟ್ ಆಗೇ ಆಗುತ್ತೆ. ಅಂದರೆ ನಮಗೆ ಒಂದೇ ಮನಸ್ಸು ಒಂದೇ ದೃಢದಿಂದ ಮಾಡಬೇಕು. ಮತ್ತು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಸೇವೆನ ಮಾಡಿದ್ವಿ ನಾವು, ಆ ವ್ರತನ ಮಾಡಿದ್ವಿ, ನಮ್ಗೆ ಫಲನೇ ಸಿಕ್ಕಿಲ್ಲ ಅಕ್ಕ ಅಂತ ಎಷ್ಟೊಂದು ಜನ ಕಮೆಂಟ್ ಆಗ್ತೀರಾ. ದಯವಿಟ್ಟು ನೀವು ನಂಬಿಕೆ ಇಟ್ಟು ಮಾಡಿ, ಎರಡೆರಡು ಮನಸ್ಸನ್ನ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮನಸ್ಸನ್ನ ಚಂಚಲ ಮನಸ್ಸನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಪನಂಬಿಕೆಯಿಂದ ನೀವು ಯಾವ ಸೇವೆ ಮಾಡಿದ್ರು ರಾಯರಿಗೆ ಅಂತಲ್ಲ ಯಾವುದೇ ಜರಿಗೂ ಕೂಡ ತಲುಪಲ್ಲ. ನೀವು ನಿಮ್ಮ ಆತ್ಮ ಸಾಕ್ಷಿಗೆ ಒಪ್ಪಬೇಕು. ನಿಮ್ಮ ಪೂಜೆ ತುಂಬ ದೃಢವಾಗಿ ಮಾಡಬೇಕು ಮತ್ತು ತುಂಬ ಅಂದರೆ ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ನೀವು ಆವಾಗಲೇ ರಾಯರಿಗೆ ಮುಟ್ಟೋ ಅಂಥದ್ದು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಆಗುತ್ತೋ ಆಗಲ್ವೋ ಅಥವಾ ಬೇರೆಯವ್ರಿಗಾಗಿದೆ, ಇಲ್ಲ ನೀವು ಪೂಜೆ ಮಾಡೋ ಟೈಮ್ಗೆ ನಿಮ್ಮ ಯೋಚನೆ ಬೇರೆ ಕಡೆ ಓಡ್ತಾ ಇರುತ್ತೆ, ಸುಮ್ಮನೆ ಪೂಜೆ ಮಾಡ್ತಾ ಇರ್ತೀರ, ಅದು ಕೂಡ ಮಿಸ್ಟೇಕ್ ಮಾಡ್ದ ರೀತಿನೇ. ಆದ್ದರಿಂದಾಗಿ ನೀವು ನಂಬಿಕೆ ಇಡಿ ರಾಯರಲ್ಲಿ. ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಂಬಿಕೆ ಇಟ್ಟು ಮಾಡೋದ್ರಿಂದ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ಸ್ವಲ್ಪ ದಿವಸ ಲೇಟ್ ಆಗ್ಬೋದು ಹೊರತು ಇವಾಗ ನಮ್ಮ ಲೈಫಲ್ಲೂ ಕೂಡ ಎಲ್ಲ ರಾಯರನ್ನ
ಹೇಳಿದ ತಕ್ಷಣ ಕೊಟ್ಬಿಟ್ರು ಅಂತ ನಾನು ಹೇಳಲ್ಲ. ಕೆಲವೊಂದು ಆಗಿದೆ, ಕೆಲವೊಂದು ಇನ್ನು ಪೋಸ್ಟ್ಪೋನ್ ಇದೆ ಅಂದರೆ ಆಗುತ್ತೆ ನಂಬಿಕೆ ನನಗಿದೆ. ಆ ರೀತಿ ನಂಬಿಕೆ ಇಟ್ಕೊಂಡ್ರೆ ಪಕ್ಕ ಆಗೇ ಆಗುತ್ತೆ. ನಿಮ್ಮ ನಂಬಿಕೆನೇ ರಾಯರು ಮುಂದೆ ಒಂದಿನ ಜಾಸ್ತಿ ಮಾಡ್ತಾರೆ ಹೊರತು ಅದನ್ನ ಕಡಿಮೆ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ನೀವೇನಾದ್ರು ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋರು ದೇವಸ್ಥಾನದಲ್ಲಿ ಹೋಗಿ ಮಾಡ್ಬೋದು. ದೇವಸ್ಥಾನದಲ್ಲಿ ಮಾಡಬೇಕಾದ್ರೆ ಮೊದಲಿಗೆ ನೀವು ಮನೇಲಿ ರಾಯರ ಫೋಟೋ ವಿಗ್ರಹ ಇಲ್ಲ, ರಾಯರ ಪೂಜೆ ಹೋಗ್ಬೇಕು ಅನ್ನೋದು ಏನೂ ಇಲ್ಲ. ರಾಯರಿಗೆ ಪೂಜೆ ಮಾಡದೇ ಇದ್ರು ರಾಯರು ಮಠದಲ್ಲಿ ಹೋಗಿ ಸೇವೆನ ಮಾಡಿಬಿಟ್ಟು ಬರ್ಬೋದು, ನೀವು ತೊಂದರೆ ಇಲ್ಲ. ಮನೇಲಿ ಯಾವ ಪೂಜೆ ಮಾಡಬೇಕು ಅಂತಂದರೆ ನೀವು ಮನೆ ದೇವರಿಗೆ ಮತ್ತು ಗಣೇಶನಿಗೆ ಪೂಜೆನ ಮಾಡಿಬಿಟ್ಟು ಅಂದರೆ ದೀಪ ಅಣಿಸ್ಬಿಟ್ಟು ನೀವು ರಾಯರ ಮಠಕ್ಕೆ ಹೋಗಿ ಸೇವೆನ ಮಾಡೋದ್ರೆ ತುಂಬಾ ಒಳ್ಳೆಯದು. ಇಲ್ಲ ಮನೇಲೇ ಮಾಡ್ತೀನಿ ಅಂದರೆ ಮನೇಲಿ ಮಾಡಬೇಕಾದ್ರೆ ವಿಗ್ರಹ ಫೋಟೋ ಹಾಗೆ ಹೇಳ್ದಂಗೆ ಇರಲೇಬೇಕು. ಇವಾಗ ಫಸ್ಟು ದೇವಸ್ಥಾನದಲ್ಲಿ ಹೋಗಿ ಮಾಡ್ತೀವಿ ಅನ್ನೋರಿಗೆ ಕೊಡ್ತಾ ಇದ್ದೀನಿ ಮಾಹಿತಿನ. ಅದು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಮೊದಲಿಗೆ ಮನೆಯವನ್ನೆಲ್ಲ ಪೂಜೆ ಮಾಡಿ ಮಠಕ್ಕೆ ಹೋಗಿ ಮೊದಲನೇ ದಿನ ಆದರೆ 7 ಗಂಟೆ ಒಳಗಡೆ ನೀವು ಏನೇ ಸೇವೆ ಮಾಡೋದ್ರಿಂದ 7 ಗಂಟೆ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತಾರೆ. ಅದು ಮಠದಲ್ಲೂ ಕೂಡ ನನಗೆ ಪೂಜಾರಿಗಳು ಹೇಳಿರೋ ಅಂಥದ್ದು. ಆದ್ದರಿಂದಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಆದಷ್ಟು ನೀವು ಯಜ್ಜಾಗ ನಮಸ್ಕಾರ ಮಾಡಿ ಇನ್ಯಾವುದಾದ್ರು ದೀಪಾರಾಧನೆ ಮಾಡಿ ಇನ್ನೇನೇ ಸೇವೆ ಮಾಡಿದ್ರು ಕೂಡ ನೀವು 7 ಗಂಟೆ ಒಳಗಡೆ ಮಾಡಬೇಕಂತೆ. ಆವಾಗಲೇ ಅಂತ ಇದು ರಾಯರಿಗೆ ತಲುಪುವಂಥದ್ದು ಅಂತಲೂ ಹೇಳ್ತಾರೆ. 7 ಗಂಟೆ ಒಳಗಡೆ ನೀವು ಮಾಡಬೇಕಾಗಿರೋವಂಥದ್ದು. ಮಾಡಬೇಕಾದ್ರೆ ನೀವು ಬೆಲ್ಲದ ದೀಪದ ಸೇವೆನ ಮಾಡಬೇಕು ಈ ಕಾರ್ತಿಕ ಮಾಸದಲ್ಲಿ. ಅದು 5 ದಿವಸ ಮಾಡ್ತೀನಿ ಅಂದರೆ ನೀವು ದಿನಕ್ಕೆ 2 ಬೆಲ್ಲದ ದೀಪನ ಹಚ್ಚಬೇಕು. ಇಲ್ಲ 5 ವಾರ ಮಾಡ್ತೀನಿ ಅಂದರೂ ವಾರಕ್ಕೆ 2 ದೀಪನ ಹಚ್ಚಿ. ನೀವು ಒಟ್ಟಿಗೆ ತೊಗೊಂಡ್ರೆ 10 ಬೆಲ್ಲನ ತೊಗೊಂಬಿಡಿ ಒಟ್ಟಿಗೆನೇ. ಇಲ್ಲ ನೀವು ದಿನವೂ ತೊಗೊಂಡು ಹೋಗ್ತೀನಿ ಅಂದರೆ 2 ತೊಗೊಂಡೋಗಿ. ಮತ್ತು ಅಡಿಕೆ ಪ್ಲೇಟ್ ಸಿಗುತ್ತಲ್ಲ, ಅಡಿಕೆ ಪ್ಲೇಟ್ನ ತೊಗೊಳ್ಳಿ. ಒಂದು 1/4 kg ಅಕ್ಕಿನ ತೊಗೊಳ್ಳಿ. ಅಲ್ಲೇ ದೇವಸ್ಥಾನದ ಹತ್ರ ಅಂಗಡಿಗಳೆಲ್ಲ ಸಿಗುತ್ತೆ. ಪೂಜೆ ಸಾಮಾನು ಈ ಥರ ಬೆಲ್ಲ ದೀಪ ಹಚ್ಚಕ್ಕೆ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ. ಅಡಿಕೆ ಪ್ಲೇಟ್ನ ಇಟ್ಕೊಂಡು ಅದಕ್ಕೆ ಅಕ್ಕಿನ ಹಾಕ್ಬಿಟ್ಟು ನೀವು ನಂತರ ಬೆಲ್ಲನ ಇಟ್ಬಿಟ್ಟು ಹೂ ಬತ್ತಿ ಬರುತ್ತಲ್ಲ ಅದನ್ನ ಒಂದೊಂದು ಹೂ ಬತ್ತಿ ಹಾಕ್ಬಾರ್ದು, 2 ಹೂ ಬತ್ತಿನ ಹಾಕಿ ತುಪ್ಪನ ಹಾಕ್ಬಿಟ್ಟು ನೀವು ಮೊದಲಿಗೆ ಗಂಧನ ಹಚ್ಚಬೇಕು. ನೀವು 5 ವಾರ ಮಾಡ್ತಾ ಇದ್ದೀರಾ ಅಥವಾ 5 ದಿವಸಗಳನ್ನ ಮಾಡ್ತಾ ಇದ್ದೀರಾ ಅಂದರೆ 5 ಕಡೆ ನೀವು ಗಂಧನ ಹಚ್ಚಬೇಕು ಪ್ಲೇಟ್ಗೆ. ಮತ್ತು ಬೆಲ್ಲಕ್ಕೂ ಅಷ್ಟೇನೆ ಗಂಧನ ಹಚ್ಚಿ. ಇಲ್ಲ ನಾವು 11 ದಿವಸ ಮಾಡ್ತೀವಿ ಅಥವಾ 11 ವಾರ ಮಾಡ್ತೀವಿ, ನಮ್ಗೆ ಸಾಧ್ಯ ಆಗುತ್ತೆ ಅನ್ನೋರು 11 ಕಡೆ ಹಚ್ಬಿಟ್ಟು ನೀವು ಇನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ರಾಯರು ಮುಂದೆ ಕೂತ್ಕೊಳ್ಳಿ. ನೀವು ರಾಯರು ಮುಖ ಕಾಣೋ ರೀತಿ ನೀವು ಕೂತ್ಕೊಳ್ಳಿ ಮಠದಲ್ಲಿ. ಈ ದೀಪನೆಲ್ಲ ರೆಡಿ ಮಾಡಿ ಇಟ್ಕೊಂಡು ದೀಪ ಇನ್ನೂ ಹಚ್ಚೋಕೆ ಹೋಗಬೇಡಿ. ಮೊದಲಿಗೆ ಸಂಕಲ್ಪನ ಮಾಡ್ಕೋಬೇಕು. ರಾಯರೇ ನಿಮ್ಗೆ ಯಾವ ಹೂ ಆಗುತ್ತೋ ಅದನ್ನು ನೀವು ಮೊದಲಿಗೆ ತೆಗ್ದು ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ದೀಪಕ್ಕೆ ರಾಯರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ರಾಯರೇ ನಾನು ಈ ಥರ ಕಷ್ಟ ಇದೆ ನನಗೆ, ಆ ಕಷ್ಟನ ಪರಿಹಾರ ಮಾಡೋದಕ್ಕೋಸ್ಕರ ನಾನು ನಿಮ್ಮಲ್ಲಿ ಈ ಸೇವೆನ ಕೈಗೊಂಡಿದ್ದೀನಪ್ಪ. 5 ವಾರನೋ 5 ದಿವಸನೋ ನಾನು ಕೈಗೊಂಡಿದ್ದೀನಿ. ಇದು ಸುರಕ್ಷಿತವಾಗಿ ನೆರವೇರಲಿ ತಂದೆ. ಮತ್ತು ನೀವು ಕೂಡ ನನ್ನ ಕಷ್ಟನ ಆದಷ್ಟು ಬೇಗ ಪರಿಹಾರನ ಮಾಡಿ ನನಗೆ ಅನುಗ್ರಹಿಸಿ ತಂದೆ ಅಂತ ಕೇಳಿಬಿಟ್ಟು ರಾಯರಲ್ಲಿ ನಮಸ್ಕಾರನ ಮಾಡಿಕೊಂಡು ಒಂದೇ ಮನಸ್ಸಿಂದ ನೀವು ರಾಯರಿಗೆ ಆರತಿನ ಮಾಡಬೇಕು. ದೀಪನ ಹಚ್ಚಿ 3 ಸುತ್ತು ದೇವಸ್ಥಾನದೊಳಗಡೆ 3 ಸುತ್ತು ಬಂದು ರಾಯರಿಗೆ ಆರತಿನ ಮಾಡಬೇಕು. ಆರತಿ ಎಲ್ಲ ಆದಮೇಲೆ ನೀವು ರಾಯರು ಬಲಗಡೆ ಮಠದಲ್ಲಿ ರಾಯರು ಬಲಗಡೆ ಆ ದೀಪನ ಇಟ್ಬಿಟ್ಟು ನೀವು ಮತ್ತೆ ರಾಯರಿಗೆ ನಮಸ್ಕಾರನ ಮಾಡಿ ನೀವು ರಾಯರು ದರ್ಶನ ಎಲ್ಲ ಪಡ್ಕೊಂಡಿದ್ದಾದಮೇಲೆ ಎಲ್ಲರೂ ಒಂದು ಕಡೆ ಕೂತಿದ್ದು ನೀವು ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಗೆ ಬೆಳಗ್ಗೆ ಸಾಧ್ಯ ಆಗಿಲ್ಲ ಅಂದರೆ ಬೇಕರಿಂದ ಸಂಜೆನೂ ಕೂಡ ನೀವು ಮಾಡ್ಬೋದು. ಅದು ನಿಮಗೆ ಬಿಟ್ಟಿರೋವಂಥದ್ದು. ನಿಮ್ಮ ಕೆಲಸ ಕಾರ್ಯ ನೋಡಿಕೊಂಡು ನೀವು ಇದನ್ನ ಮಾಡ್ಬೋದು. ಎಲ್ಲರೂ ಒಂದು ಕಡೆ ಕೂತ್ಕೊಂಡು 108 ಸರಿ ರಾಯರು ಮಂತ್ರನ ಹೇಳ್ಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತನಾರು ಹೇಳ್ಬೋದು. ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನಾದರೂ ನೀವು ಹೇಳ್ಬೋದು. 108 ಸರಿ ಕಂಪಲ್ಸರಿ ನೀವು ಹೇಳಲೇಬೇಕು. ಇದನ್ನು ನೆನ್ಪಿಟ್ಕೊಬಿಡಿ. ಮತ್ತು ಒಂದೇ ಮನಸ್ಸಿಂದ ನಿಮ್ಮ ಯೋಚನೆ ನೀವು ಹೇಳ್ತಾ ಇದ್ದೀರಾ ಬಾಯಲ್ಲಿ ಮಂತ್ರನ ಅಂದರೆ ನಿಮ್ಮ ಯೋಚನೆ ತಲೆಯಲ್ಲಿ ಓಡ್ತಾ ಇರಬೇಕು. ಏನಕ್ಕೋಸ್ಕರ ನೀವು ಈ ಸೇವೆನ ಮಾಡೋಕ್ಕೆ ಬಂದಿದ್ದೀರಾ, ಯಾವುದಕ್ಕೋಸ್ಕರ ನೀವು ಪರಿಹಾರ ಕೇಳಕ್ಕೆ ಬಂದಿದ್ದೀರಾ ರಾಯರು ಮುಂದೆ ಅನ್ನೋದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು. ನಿಮ್ಮ ಮೈಂಡ್ ಎಲ್ಲೋ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ದೇವಸ್ಥಾನಕ್ಕೆ ಬಂದಿದ್ದಾಯಿತು, ಎಲ್ಲ ಮುಗಿಸಿದಾಯಿತು, ನೆಕ್ಸ್ಟ್ ಈ ಕೆಲಸಕ್ಕೆ ಹೋಗಬೇಕು, ಆ ಕೆಲಸ ಮಾಡಬೇಕು ಅನ್ನೋದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಾಯಲ್ಲಿ ಮಾತ್ರ ರಾಯರು ಮಂತ್ರನ ಹೇಳ್ತಾ ಇರ್ತೀವಿ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಏನಿದೆ ಅದನ್ನ ಮೈಂಡಲ್ಲಿ ಓಡಿಸ್ತಾ ಇರಿ. ಮನಸ್ಸಲ್ಲಿ ಕೇಳ್ಕೊತಾ ಇರಿ, ಈ ಕಷ್ಟಕ್ಕೆ ಬಂದಿದ್ದೀವಿ ಅಂತ. ಬಾಯಲ್ಲಿ ರಾಯರು ಮಂತ್ರನ ಹೇಳ್ಕೊಂಡು ರಾಯರು ಮಂತ್ರಾಕ್ಷತನ ಈಸ್ಕೊಂಡು ನೀವು ಮನೆಗೆ ಬನ್ನಿ. ಈ ಥರ ಮಾಡ್ಬೋದು ರಾಯರು ಮಠಕ್ಕೆ ಹೋಗಿ ಮಾಡೋರಾದರೆ. ಅಥವಾ ನೀವೇನಾದರೂ ಮನೇಲೇ ಮಾಡ್ತೀವಿ, ಮಠ ಇಲ್ಲ ನಮ್ಮ ಇರೋ ಕಡೆ ಅಂತ ಅನ್ನೋರಾದರೆ ಫೋಟೋ ವಿಗ್ರಹ ತೊಗೊಂಡು ಬಂದು ರಾಯರದು ಇಡಿ. ದೇವ್ರ ಮನೆ ಇದ್ರೆ ದೇವ್ರ ಮನೆಯಲ್ಲಿ ಬಲಗಡೆ ಸೈಡ್ ಇಟ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡಿ. ರಾಯರು ಮುಂದೆ ತುಪ್ಪ ದೀಪನೆಲ್ಲ ಹಚ್ಚಿ ಕಲ್ಸೇಕ್ರೆನೋ ಹಣ್ಣು ಹಾಲೋ ನೀವು ನೈವೇದ್ಯಕ್ಕೆ ಇಟ್ಟು 1-2 ತುಳಸಿ ದಳನ ರಾಯರು ಮುಂದೆ ಅರ್ಪಿಸಿ ನೀವು ಬೆಲ್ಲ ದೀಪ ಇದೇ ರೀತಿ ರೆಡಿ ಮಾಡ್ಕೊಂಡು ನೀವು ಪೂಜೆನ ಮಾಡ್ಬೋದು. ಪೂಜೆ ಎಲ್ಲ ಮುಗ್ದು ಇದೇ ರೀತಿ 108 ಸರಿ ನೀವು ಮಂತ್ರನ ಹೇಳ್ಕೊಬೋದು ಮನೇಲೂ ಕೂಡ. ಇವಾಗ ಮನೇಲಾದರೆ ದೇವಸ್ಥಾನದಲ್ಲೇ ದೀಪನ ಇಟ್ಬಿಟ್ಟು ಬಂದ್ಬಿಡ್ತೀವಿ, ಅವರು ಏನಕ್ಕಾರು ಯೂಸ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಮನೇಲಿ ನಾವು ಇದನ್ನ ಏನು ಮಾಡೋದು, ಬೆಲ್ಲನ ಮತ್ತು ಅಕ್ಕಿನ ಅನ್ನೋರಾದರೆ ಬೆಲ್ಲನ ನೀವು ಅಕ್ಕಿನ ಎರಡನ್ನೂ ಕೂಡ ಸ್ವೀಟ್ನ ಮಾಡಬೇಕು. ನೀವು ಅದನ್ನ ಯೂಸ್ ಮಾಡಿಕೊಂಡು ಆದ್ದರಿಂದ ಆದಷ್ಟು ನೀವು ಚಿಕ್ಕ ಬೆಲ್ಲಗಳನ್ನೇ ತಗೊಳ್ಳಿಲ್ಲ. ನಾವು ದೊಡ್ಡ ಬೆಲ್ಲದಲ್ಲೇ ದೀಪನ ಹಚ್ಚಿ ನಾವು ಮಾಡ್ತೀವಿ ಅಂದರೆ ಇಲ್ಲ ಇನ್ಯಾರಿಗಾದ್ರೂ ನೀವು ಸ್ವೀಟ್ನ ಮಾಡಿ ಆದರೂ ಬೇರೆಯವ್ರಿಗೆ ಕೊಡ್ಬೋದು. ಅಥವಾ ಬೆಲ್ಲನೇ ಬೇರೆಯವ್ರಿಗೆ ಕೊಡ್ಬೋದು. ರಾಯರ ಹೆಸರಡಿ ನೀವು ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಅವ್ರ ಹಸುವನ್ನ ನೀವು ನೀಗಿಸೋ ರೀತಿನೂ ಆಗುತ್ತೆ, ಅವ್ರನ್ನ ತೃಪ್ತಿಪಡಿಸೋ ರೀತಿನೂ ಆಗುತ್ತೆ. ಅದರಿಂದನೂ ಕೂಡ ರಾಯರು ಅನ್ನೋ ಗ್ರಹ ನಿಮ್ಮ ಮೇಲೆ ಆಗೇ ಆಗುತ್ತೆ. ಸ್ವೀಟ್ನ ಮಾಡಿಕೊಂಡು ಮನೆಯವರೆಲ್ಲ
ಹಂಚಿ ತಿನ್ಬೋದು, ಅಥವಾ ಮನೆಗೆ ಯಾರು ಬಂದರೂ ಕೂಡ ನೀವು ಅದನ್ನ ಪ್ರಸಾದನ ಕೊಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಇದಿಷ್ಟು ಕೆಲಸನೇ ಕಾರ್ತಿಕ್ ಮಾಸದಲ್ಲಿ ನೀವು ಮಾಡಿ. 5 ವಾರ ಆದರೆ ಮಾಡಿ, ಇಲ್ಲಾಂದ್ರೆ 5 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ. ಹೆಣ್ಮಕ್ಳು ಪೀರಿಯಡ್ಸ್ ಇರೋರು 5 ದಿವಸ ಮಾಡಿದ್ರೇ ಬೆಸ್ಟು ಅಂತ ಹೇಳ್ಬೋದು. ಅದರಲ್ಲಿ ಹೆಣ್ಮಕ್ಳು ವಿಚಾರದಲ್ಲಿ 5 ವಾರ ಮಾಡೋಕ್ಕೋಗಿ ಮಧ್ಯದಲ್ಲಿ ಪೀರಿಯಡ್ಸ್ ಬರೋದು, ಅರ್ಧಕ್ಕೆ ನಿಲ್ಲೋದು ಆದರೆ ಆಗಲ್ಲ, ಅಂದರೆ ಟೈಮ್ ಇರಲ್ಲಲ್ವ ಈ ಕಾರ್ತಿಕ್ ಮಾಸ. ಅದರಿಂದಾಗಿ ಅರ್ಧಂಬರ್ಧ ಆಗೋದು ಬೇಡ, 5 ದಿವಸ ಅಥವಾ 11 ದಿವಸ ಮಾಡಿ ಮುಗಿಸೋದು ಬೆಸ್ಟು ಅಂತಲೇ ಹೇಳ್ಬೋದು. ಇದೊಂದು ಸೇವೆನ ರಾಯರು ಹತ್ರ ಮಾಡಿ ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ. ನಂಬಿಕೆ ಇಟ್ಕೊಂಡು ಮಾಡಿ ಅಷ್ಟೇನೆ. ಯಾರಿಗೆಲ್ಲ ನನ್ನ ಮಾಹಿತಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.